ಹಣಜಿ ಕೊಡಗಿ ಸ್ವಗತ ಸುಸುಗತ ನೀನು ಜೊತೆ ನನ್ನ ಕತೆ ಏನಾಗಿದೆ ನೋಡೋಣ ಬನ್ನಿ. ಇಲ್ಲಿ ಭೂಮಿ ನೋಡಿದ ತಕ್ಷಣ ಅಜಿತ್ ಕೆಂಡಾಮಂಡಲಾಗಿ ಅವಳನ್ನ ಆಚೆ ಬಿಡ್ತಾನೆ. ಬಟ್ಟೆ ಕೊಡಕ್ ಹೋಗಿದ್ರೆ ಇಲ್ಲಿ ಕೂಗಾಡ್ತಾನೆ ಹಂಗೆ ಮದರ್ ಇಂಡಿಯಾ ಅಂತ ಏನು ಅಳ್ತಾನೆ. ಅಳ್ತಾ ಇರೋದನ್ನ ನೋಡಿ ಪಲ್ಲವಿಕ್ಕ ಎಲ್ಲ ಸಮಾಧಾನ ಮಾಡ್ತಾರೆ. ಅಳ್ಬೇಡ ಅಜಿತಣ್ಣ ಅಂತ ಹೇಳಿ ಮನೆಯವರೆಲ್ಲರೂ ಕೂಡ ಎಷ್ಟು ಸಮಾಧಾನ ಮಾಡ್ತಾರೆ. ಜೊತೆಗೆ ಒಂದು ಫೋಟೋ ಇಟ್ಕೊಂಡು ಮೊದ್ಲೇ ಅನ್ಕೊಳ್ತಾನೆ, ಅಲ್ಲ ಭೂಮಿ, ನನ್ನ ಜೀವನ ಕೊನೆ ಉಸಿರಿರೋರ್ಗು ಕೂಡ ನನ್ನ ಜೊತೆಯಾಗಿರ್ಬೇಕು, ನಮ್ಮ ಮನೆಯವರೆಲ್ಲ ಪ್ರೀತಿ ಗೆದ್ದಿದ್ಯಾ, ಮನೆ ಪ್ರೀತಿ ಸೊಸೆಯಾಗಿ ಇರ್ತೀಯ ಅಂತ ನಾನು ಅನ್ಕೊಂಡಿದ್ರೆ ಎಲ್ಲ ಹೆಣ್ಮಕ್ಳಂಗೆ ನೀನು ಮೋಸ ಮಾಡ್ಬಿಟ್ಟಲ್ಲ. ನಮ್ಮಮ್ಮ ಅಂತದ್ ಏನ್ ಮಾಡಿತ್ತು ಅಂತ ಹೇಳಿ ಆಗ್ತಾನೆ ದೂಷಿಸೋಗಿರ್ತಾನೆ, ಕುಕ್ಕುತ್ತಾ ಇರ್ತಾನೆ. ಆಮೇಲೆ ಪಲ್ಲವಿಕ್ಕೆ ಓಡ್ ಬರ್ತಾರೆ. ಸುಮ್ಮನೆ ಅಜಿತಣ್ಣ, ಯಾಕೆ ಇಷ್ಟೊಂದು ಇದ್ ಮಾಡ್ತೀಯ, ಅಕ್ಕ ವಾಸಿಯಾಗಿ ಬರ್ತಾರೆ, ಸುಮ್ಮನೆ ಹುಷಾರಾಗಿ ಬರ್ತಾರೆ, ಯಾಕೆ ಇಷ್ಟು ನೊಂದ್ಕೊಳ್ತೀಯ ಅಂತ ಅಂದಾಗ ದೇವಿಯಾನಿ ಕೆಳಗೆ ನಿಂತ್ಕೊಂಡು ಏನದು ಏನ್ ಪಲ್ಲವಿ ಅಂದಾಗ ಅಜಿತಣ್ಣ ಏನ್ ದುಃಖ ಪಡ್ತಾ ಇದಾರೆ ವಿಪರೀತ ಅಂತ ಹೇಳ್ತಾಳೆ. ಇಲ್ಲಿ ದೇವಿಯಾನಿ ಖುಷಿ ಪಡ್ತಾಳೆ, ಹೀಗೆ ಆಗ್ಬೇಕು, ನಾನು ಇದೇ ಬಯಸಿದ್ದು ಅಂತೇಳಿ. ಪಾಪಿ ಅಷ್ಟೊತ್ತಿಗೆ ಸತ್ಯನ ಮಾಡಿಮಕ್ಕೆ ಹೋಗ್ತಾರೆ. ಹೋಗಿ ಅಜಿತನ್ನ ರೆಡಿ ಮಾಡ್ತಾರೆ. ಬೇಸರ ಮಾಡ್ಕೋಬೇಡ ಕಣೋ, ಎಲ್ಲ ಒಳ್ಳೇದಾಗುತ್ತೆ ಸುಮ್ಮನಿರು. ಸಂಗೀತಮ್ಮ ಬರ್ತಾರೆ ವಾಪಸ್ಸು. ನೋಡ್ ಸತ್ಯನ ಎಷ್ಟು ಮೋಸ ಮಾಡಿದ್ಲು, ನೋಡಿ ಹೇಗ್ ಮಾಡಿದ್ಲು, ಸುಮ್ಮನಿರು ಅಜಿತ, ಅದೆಲ್ಲ ತಲೆಗಚ್ಕೋಬೇಡ, ಈಗ ಆಗೋ ಕೆಲಸ ನೋಡಿ ಎಲ್ಲ ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ. ಸರಿ, ಎಲ್ರು ದೇವಸ್ಥಾನಕ್ಕೆ ಬರ್ತಾರೆ. ದೇವಸ್ಥಾನಕ್ಕೆ ಬಂದು ಅವನು ಭಿಕ್ಷೆಗಿಂತ ಕೂತ್ಕೊಳಕ್ ಹೋದಾಗ ಅಜ್ಜಿ ಅವನು ನೋಡ್ಬಿಟ್ಟು ಬಹಳ ದುಃಖ ಪಡ್ತಾರೆ. ಅಯ್ಯೋ ಎಂತ ಪರಿಸ್ಥಿತಿ ಬಂತಪ್ಪ ನಿನ್ಗೆ, ನೋಡಕ್ ಆಗ್ತಾ ಇಲ್ಲ ಅಂತೇಳಿ ಶಾರದಾನು ಅಳ್ತಾರೆ. ಅಜ್ಜಿ ಇದ್ದವರು, ಶಾರದಾ ನಿನ್ ಕಣ್ಣಲ್ಲೂ ನೀರ, ಅಳಬೇಡ. ಅಜಿತನು ಕೂಡ ನೋಡಿ ಆಶ್ಚರ್ಯ ಪಡ್ತಾನೆ, ಅತ್ತೆ ಕೂಡ ಅಳ್ತಾ ಇದಾರಲ್ಲ ನೋಡಿ ಅಂತ ಹೇಳಿ. ಎಲ್ರು ದೇವಸ್ಥಾನಕ್ಕೆ ಬರ್ತಾರೆ. ಎಲ್ರು ದೇವಸ್ಥಾನಕ್ಕೆ ಬಂದ ಮೇಲೆ ಸರಿ ಅಷ್ಟೊತ್ತಿಗೆ ಅಜಿತ ನಚಿಗ್ ಫೋನ್ ಮಾಡ್ತಾನೆ, ಹೇಗಿದೆ ಅಮ್ಮನ ಕಂಡೀಷನ್ ಅಂತ ಹೇಳಿ. ಮೆಡಿಸಿನ್ಗೆ ಅಷ್ಟು ಸ್ಪಂದಿಸ್ತಾ ಇಲ್ಲ, ಆದ್ರೂ ಪರವಾಗಿಲ್ಲ ಅನ್ನುವಂತ ರಿಪೋರ್ಟ್ ಅನ್ನು ಕೊಡ್ತಾರೆ. ಅವನಿಗೊಂದ್ ಕಡೆ ಸಮಾಧಾನ, ಆದ್ರೂ ಒಂದ್ ಕಡೆ ಬೇಸರ, ಇಂಥ ಪರಿಸ್ಥಿತಿಗೆ ತಂದ್ಬಿಟ್ಲಲ್ಲ ಭೂಮಿ ಅಂತ ಹೇಳಿ. ಸರಿ, ಆನಂತರ ಎಲ್ಲ ಅಪ್ಪು ಕೂಡ ಹಪ್ಕೊಂಡು ಅಳ್ತಾಳೆ ಅಜಿತನ್ನ. ಅಜಿತ ಎಂತ ಪರಿಸ್ಥಿತಿ ಬಂದ್ಬಿಡ್ತು ನಮ್ಗೆ, ನಮ್ಮಮ್ಮ ಕೋಮಾದಲ್ಲಿರೋಂಗೆ ಆಗ್ಬಿಡ್ತಲ್ಲೋ ಅಂತ ಹೇಳಿ ದುಃಖಿಸ್ತಾಳ ಅವಳು. ಅವಳಿಗೇನಂದ್ರೆ ಮೈನು ಇಲ್ಲಿ ಭೂಮಿ ಹೋಗಿದ್ದೆ ಒಳ್ಳೇದು ಅನ್ನೋ ರೀತಿನಲ್ಲಿ. ಸರಿ, ಅಜಿತ ಬಂದು ಭಿಕ್ಷೆ ಬಿಡಿಸ್ತಾ ಜಾಗದಲ್ಲಿ ಕೂತ್ಕೊಳ್ತಾನೆ. ಯಾಕೆಂದ್ರೆ ಇವನು ಟ್ರಿಮ್ ಆಗಿ ಡ್ರೆಸ್ ಮಾಡ್ಕೊಂಡಿದ್ದಾನೆ. ಎಲ್ರು ಭಿಕ್ಷುಕರು ಮಾಮೂಲಿ ಹೇಗಿದ್ದಾರೆ ಆಗಿದ್ರೆ ಇವನ್ ಮಾತ್ರ ಟ್ರಿಮ್ ಆಗಿದ್ದಾನೆ. ಅಷ್ಟೊತ್ತಿಗೆ ಎಲ್ರಿಗೂ ಭಿಕ್ಷೆ ಹಾಕ್ತಾ ಬಂದಾಗ ಭಿಕ್ಷುಕರು ಹರಿಸ್ತಾರೆ, ಚೆನ್ನಾಗಿಟ್ಟಿರ್ಲಪ್ಪ ನಿನ್ನ 100 ಕಾಲ, ದೇವ್ರು ಚೆನ್ನಾಗಿಟ್ಟಿರ್ಲಿ ಅಂತ ಹೇಳಿ. ಇಲ್ಲಿ ಸಂಗೀತಗೆ ಎಂದಿನಂತೆ ಟ್ರೀಟ್ಮೆಂಟ್ ನಡೀತಾ ಇದೆ. ಅಪ್ಪು ಇದ್ದವಳು ಅವ್ರ ಅಪ್ಪನ ಒಪ್ಕೊಂಡು ಅಳ್ತಾಳೆ, ಅಪ್ಪ ನೋಡಕ್ ಆಗ್ತಾ ಇಲ್ಲ ಅಜಿತನ ಅಂತೇಳಿ. ಅಜ್ಜಿನೂ ಕೂಡ ನೋಡಕ್ ಆಗ್ತಾ ಇಲ್ಲ ನನ್ನ ಮೊಮ್ಮಗನ ಅಂತ ಹೇಳಿ ಹೇಳ್ತಾರೆ. ಸತ್ಯನಂಗೂ ಕೂಡ ಬೇಸರ ಆಗುತ್ತೆ, ಅವ್ರ ಕಣ್ಣಲ್ಲೂ ಕೂಡ ನೀರ್ ಬರ್ತದೆ. ಯಾಕೆಂದ್ರೆ ಪೊಲೀಸ್ ಅಧಿಕಾರಿಯಾಗಿ ಹಿಂಗೆಲ್ಲ ಇದ್ದವನು ಇವತ್ತು ಭಿಕ್ಷೆ ಬೇಡಕ್ ಬಂದಿದ್ದಾನಲ್ಲ ಅಂತ ಹೇಳಿ. ಅದು ಒಂದು ದೇವ್ರ ಕಾರ್ಯ ಅಷ್ಟೇ, ಹೌದಲ್ವಾ? ನಿಜವಾಗಿ ಅವನೇನ್ ಬಡವನಾಗಿಲ್ಲ, ಏನಿಲ್ಲ, ದೇವ್ರ ಸೇವೆ ಮಾಡಕ್ ಬಂದಿದ್ದಾನ ಅಷ್ಟೇ. ಸರಿ, ಇಟ್ಕೊಂಡು ಭಿಕ್ಷೆ ಬೇಡ್ತಾ ಇರ್ತಾನೆ. ಎಷ್ಟೊತ್ತಾದ್ರೂ ಕೂಡ ಯಾರು ಬಂದವನಿಗೆ ಭಿಕ್ಷೆ ಹಾಕೋದೇ ಇಲ್ಲ. ನೋಡಿ ನೋಡಿ ಸಾಕಾಯ್ತಾರೆ, ಎಲ್ಲ ಹಾಗೇನೆ ಹೋಗ್ತಾ ಇರ್ತಾರೆ. ಯಾಕೆಂದ್ರೆ ಅವನು ಶ್ರೀಮಂತ ಪೋಷಾಕ್ನಲ್ಲಿ ಇರ್ತಾನಲ್ಲ. ಪಾಪ ಭಿಕ್ಷೆ ಬೇಡುವಂತವ್ರು ಮಾಮೂಲಿ ಹೇಗಿರ್ತಾರೆ ಹಾಗೆ ನಿರ್ಗತಿಕರಾಗಿ ಕೂತಿರ್ತಾರೆ. ಆದ್ರೆ ಇವನ್ ವೇಷಭೂಷಣ ನೋಡಿ ಯಾರು ಕೂಡ ಇವನಿಗೆ ಭಿಕ್ಷೆ ಹಾಕೋದಿಲ್ಲ. ಯಾರು ಬೇಕಾಗೆ ಬಂದಿದ್ದಾನೆ ಅಂತ ಹೇಳಿ ಎಲ್ಲ ವಾಪಸ್ ಹೋಗ್ತಾರೆ. ಇವನೊಂದ್ ರೀತಿ ರಿಕ್ವೆಸ್ಟ್ ಮಾಡ್ಕೊಳ್ತಾನೆ, ಹಾಕಿ ನನಗೆ ಭಿಕ್ಷೆನ ಅಂತ ಹೇಳಿ. ಆದ್ರೂ ಕೂಡ ಯಾರು ಹಾಕಲ್ಲ. ಅಷ್ಟೊತ್ತಿಗೆ ಲಕ್ಷ್ಮಿ ಅಕ್ಕ ಮತ್ತೆ ಭೂಮಿ ಬರ್ತಾರೆ. ಬಂದ್ಬಿಟ್ಟು ನೋಡ್ತಾಳೆ. ಭೂಮಿಗೆ ಒಂಥರ ಶಾಕ್ ಆಗುತ್ತೆ, ಇದೇನಿದು ಹಿಂಗ್ ಕೂತಿದಾರಲ್ಲ ಭಿಕ್ಷೆ ಬೇಡೋ ಜಾಗದಲ್ಲಿ ಅಂತ. ಒಂದ್ ಕಡೆ ಅಜ್ಜಿ ಅಳ್ತಾ ಇದಾರೆ, ಎಲ್ರೂ ದುಃಖಿಸ್ತಾ ಇದಾರೆ, ಏನಿದು ಅಂತ ಹೇಳಿ ನಿಂತ್ಕೊಂಡು ನೋಡ್ತಾರೆ. ದೇವ್ಯಾನಿ ಮತ್ತೆ ಅಶ್ವಿನಿ ಅಂಜುಗ್ ಮಾತ್ರ ಖುಷಿಯೋ ಖುಷಿ. ಈ ಕಡೆ ಆಸ್ಪತ್ರೆನಲ್ಲಿ ಇಬ್ರು ಏನು ಸಂಭ್ರಮ ಪಡ್ತಾರೆ ಪಾಪಿಗಳು. ಈ ಕಡೆ ನಚ್ಚಿ ಅಳ್ತಾ ಬರ್ತಾನೆ. ಬಂದಾಗ ಅಂಜು ಇದ್ದವಳು, ನಚ್ಚಿ ಇನ್ ಯಾವಾಗ ನಮ್ ಮದ್ವೆ ಆಗೋದು, ಹಿಂಗ ಅತ್ತೆ ಕೋಮದಿಂದ ಬರೋದು ಯಾವಾಗ ಅಂದಾಗ ನಚ್ಚಿ ರೇಗ್ತಾನೆ. ರೇಗ್ದ ಹಂಗೇನೆ ಮುಂದುವರ್ಸಲ್ಲ, ಬಂದು ಬೇರೆ ಕಣ್ಣೀರ್ ಓಡಿಸ್ತಾನೆ. ಅವಳು ಮೊಸ್ಲೆ ಕಣ್ಣೀರ್ನ ಅವಳ್ತಾ ಕೂತ್ಕೊಂಡ್ರೆ, ನಿನಗೇನು ನಾಚಿಕೆ ಆಗಲ್ವಾ ನಿನಗೆ? ಅಮ್ಮ ಆಸ್ತಿ ತಿಳಿದಾರೆ, ನಿನ್ ಮದ್ವೆ ಆಗೋದೇ ಹೆಚ್ಚ ನಿನಗೆ ಅಂತ ಹೇಳಿ ಅವ್ನ ಹತ್ಲಾಗ ಹೋಯ್ತಿದಂಗೆ ಪಾಪಿ ಅವಳ ಬುದ್ಧಿ ಅವಳು ತೋರ್ಸ್ಮ. ಅವಳ ಆಸ್ತಿಗೋಸ್ಕರ ಅಮ್ಮ ಮಗಳು ನಾಟಕ ಆಡಿ ಬಲೆಗಾಕತಾ ಇದಾರೆ. ಇಲ್ಲಿ ಬಂದು ಗಣೇಶನ ಹತ್ರ ಬೇಡ್ಕೊಳ್ತಾಳೆ, ಅಪ್ಪ ಗಣೇಶ, ಈಗ ಸದ್ಯಕ್ಕೆ ನಮ್ ಮದ್ವೆ ಆಗೋರು ಕೋಮದಿಂದ ಹೊರ ಬಂದ್ಬಿಡ್ಲ, ಆಮೇಲೆ ಕೋಮಗಾರ ಹೋಗ್ಲಿ ಏನಾರಾಗ್ಲಿ ನನಗೇನಾಗ್ಬೇಕು ಅಂತ ಅಂತಾಳೆ ಪಾಪಿ. ಇದನ್ನ ಕೇಳ್ಕೊಬೇಕಿತ್ತು ಮೈನು. ಅಷ್ಟೊತ್ತಿಗೆ ನಚ್ಚಿ ಸತ್ಯನ ಫೋನ್ ಮಾಡ್ಬಿಟ್ಟು, ಸತ್ಯನ, ನೀವ್ ಅಣ್ಣನಿಗೆ ಬಹಳ ಕ್ಲೋಸ್ ಫ್ರೆಂಡು, ಬಹಳ ಆತ್ಮೀಯರಾಗಿರ್ತಕ್ಕಂಥವ್ರು, ಎಲ್ಲ ವಿಚಾರನು ಹಂಚ್ಕೊಳ್ತೇನೆ, ಆಗಾಗ ಕೇಳ್ತಾ ಇದೀನಿ, ಅಣ್ಣಂದು ಅದಕ್ಕೆ ನಿಜವಾದ ಮದ್ವೆನಾ ಅಥವಾ ಕಾಂಟ್ರಾಕ್ಟ್ ಮದ್ವೆನಾ ಹೇಳಿ ಅಂದಾಗ ಸತ್ಯನ ಹೇಳ್ತಾರೆ, ನನ್ನ ಹೆಸರು ಸತ್ಯನಷ್ಟು ಸತ್ಯವಾದಂತ ವಿಚಾರ, ಇಬ್ಬರಿಗೂ ಕೂಡ ಶಾಸ್ತ್ರೋಕ್ತವಾಗಿ ಆದಂತಹ ಶಾಸ್ತ್ರಬದ್ಧವಾದಂತಹ ವಿವಾಹ
ಇದು ಯಾವುದೇ ಕಾರಣಕ್ಕೂ ಕಾಂಟ್ರಾಕ್ಟ್ ಅಲ್ಲ ಅಂತ ಹೇಳಿ ಹೇಳ್ತಾರೆ. ಅದಕ್ಕೆ ನಚ್ಚಿ ಇದೊಂದು ಸಮಾಧಾನ ಆಯ್ತು ಸತ್ಯನ ಅಂತ ಹೇಳಿ ಫೋನ್ ಇಡ್ತಾಳೆ. ಭೂಮಿಗೂ ಕೂಡ ಕಣ್ಣೀರ್ ಬರುತ್ತೆ ಅಜಿತ್ ಸ್ಥಿತಿ ನೋಡಿ. ಭಿಕ್ಷೆ ಯಾರು ಹಾಕ್ತಾ ಇದ್ದಾಗ ಎಲ್ರು ಒಂದೊಂಥರ ನೋಡ್ಕೊಂಡ್ ಕೂತಿರ್ತಾರೆ, ಏನ್ ಮಾಡೋದು, ಇದಕ್ ಪರಿಹಾರನೇ ಇಲ್ವಲ್ಲ ಅಂತ ದುಃಖಿಸ್ಕೊಂಡ್ ನಿಂತಿರ್ತಾರೆ. ಆಗ ಭೂಮಿ ದುಡ್ಡು ತಗೊಂಡ್ ಹಾಕಕ್ಕೆ ಅಂತ ಹೋಗ್ತಾಳೆ. ಲಕ್ಷ್ಮಿ ಅಕ್ಕ ತಡಿತಾಳೆ, ನಿಂಗೆ ಯಾಕೆ ಸುಮ್ಮನಿರು ಅಂತ ಹೇಳಿ. ಆದ್ರೂ ಭೂಮಿ ಮನ್ಸು ತಡೆಯೋದಿಲ್ಲ, ಎಷ್ಟೇ ಆಗ್ಲಿ ಮಾಂಗಲ್ಯ ಧಾರಣೆ ಮಾಡಿರುವಂತ ಗಂಡನಲ್ವೇ. ಹಾಗಾಗಿ ಅವಳು ತನ್ನ ಪರ್ಸ್ನಲ್ಲಿ 500 ರೂಪಾಯಿ 2 ನೋಟ್ ತಕ್ಕೊಂಡು 1,000 ರೂಪಾಯಿ ತಗೊಂಡ್ ಬಂದು ಮುಖಕ್ಕೆ ವೇಲ್ ಮುಚ್ಕೊಂಡು ಬಂದು ಆ ದುಡ್ಡನ್ನ ಅಜಿತ್ನ್ಗೆ ಹಾಕ್ತಾಳೆ. ಅಜಿತ್ನ್ಗೆ ಹಾಕ್ದಾಗ ಅಜಿತ್ನಿಗೆ ಏನೋ ಒಂಥರ ಶಾಕು, ಅವಳೇ ಬಂದಂಗೆ. ಆದ್ರೆ ಮುಖ ನೋಡೋದಿಲ್ಲ ಅವನು ಸದ್ಯ ಅವನ್ಗೆ. ಯಾಕೆಂದ್ರೆ ಭಿಕ್ಷೆ ಬಂತು, ಇಲ್ಲಿವರೆಗೂ ಕೂಡ ಭಿಕ್ಷೆ ಹಾಕಿರೋದಿಲ್ಲ. ಅಟ್ಲೀಸ್ಟ್ ಸ್ವಲ್ಪನಾದ್ರೂ ಕೂಡ ಭಿಕ್ಷೆ ಬಂದ್ರೆ ಅಲ್ಲಿ ಒಂದಷ್ಟು ಪರಿಹಾರ ಸಿಕ್ಕ ಹಾಗೆ. ಯಾಕೆಂದ್ರೆ ಅಲ್ಲಿ ಗುರುಗಳು ಹೇಳ್ದಾಗೆ ಅದಕ್ಕೊಂದು ಪರಿಹಾರ, ಜೊತೆಗೆ ಸಂಗೀತನೂ ಕೂಡ ಬದುಕು ಬರ್ಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಅಜಿಂದ್ರನ್ಗೆ ಅದನ್ನ ನೋಡಿ ಒಂದ್ ಕಡೆ ಖುಷಿ ಆಗುತ್ತೆ, ಒಂದ್ ಕಡೆ ಅವನಿಗೆ ಅವಳು ಯಾರು ಅಂತ ನೋಡಕ್ಕೂ ಕೂಡ ಅವನಿಗೆ ಮನ್ಸಿಲ್ಲ, ಆ ಸ್ಥಿತಿನಲ್ಲಿ ಇರ್ತಾನೆ. ಮನೆಯವರೆಲ್ಲರೂ ಕೂಡ ಖುಷಿ ಪಡ್ತಾರೆ, ಸದ್ಯ ಕೊನೆಗೂ ಕೂಡ ಭಿಕ್ಷೆ ಬಂತಲ್ಲ ಅಂತ ಹೇಳಿ ಸಂಭ್ರಮ ಪಡ್ತಾರೆ. ಎಲ್ರು ಆಶ್ಚರ್ಯ ಪಡ್ತಾರೆ, ಇದೇನಪ್ಪ ಇಂತ ಆಶ್ಚರ್ಯ, ಒಂದೇ ಸತಿ ಇಷ್ಟೊಂದು ದುಡ್ಡು ಅಂತ ಹೇಳಿ. ಶ್ರವಣನಂತೂ ಖುಷಿ, ಅಜ್ಜಿನೂ ಕೂಡ ಸಂಭ್ರಮ ಪಡ್ತಾರೆ. ಆದ್ರೆ ಇನ್ನೂ ಕೂಡ ಯಾರು ಕೂಡ ಭೂಮಿ ಮುಖ ನೋಡಿಲ್ಲ. ಇಲ್ಲಿಗೆ ಒಂದು ಸಂಚಿಕೆ ಮುಕ್ತಾಯವಾಗ್ತದೆ. ಎಲ್ರಿಗೂ ಕೂಡ ಅನಂತ ಧನ್ಯವಾದಗಳು.